ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ತುಪ್ರಿಕಾಯಿ ಬಜ್ಜಿ ಮಾಡೋದು ಹೇಗಂತ ನೋಡೋಣ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತವೆ. ಪೂರ್ತಿ ಹಿಡಿಯೋ ನೋಡ್ರಿ ಅಂದ್ರೆ ಗೊತ್ತಾಕತಿ. ಈಗ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಇದು ತುಪ್ರಿಕಾಯಿ ಇದೇ ಥರ ದೊಡ್ಡವು ಇರ್ತವೆ, ಸಣ್ಣವು ಇರ್ತವೆ. ಇವನ್ನ ಒಂದ್ರಾಗ ಆ್ಯಡ್ ಮಾಡೇನ್ರಿ. ಒಂದು ಸ್ವಲ್ಪ ಲಘು ಕಟ್ ಮಾಡಿಟ್ರೆ ಈ ಥರ ಕಪ್ ಆಕತ್ರಿ. ಮಾಡೋ ಮುಂದೆ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ, ಇಷ್ಟು ಮಸ್ತ್ ಇರ್ತೈತಿ, ಎಳೆಯದು ಇರ್ತೈತಿ. ಇದರಲ್ಲಿ ಈಗ ಬಜ್ಜಿ ಮಾಡೋದು ಹೇಗಂತ ನೋಡೋಣ್ರಿ. ತುಪ್ರಿಕಾಯಿ ಬಜ್ಜಿ ಇದರಲ್ಲಿ ಬೋಂಡಾನು ಮಾಡ್ಬೋದು ರೀ. ಈಗ ನಾನು ಬಜ್ಜಿ ಮಾಡಿ ತೋರಿಸ್ತೇನೆ ರೀ. ಒಂದು ಸ್ವಲ್ಪ ಲಘು ಕಟ್ ಮಾಡಿಟ್ಟದಕ್ಕೆ ಈ ಥರ ಕಪ್ಪಾಗೈತೆ ನೋಡ್ರಿ. ಈಗ ಮಾಡೋದು ಹೇಗಂತ ನೋಡೋಣ ರೀ. ನೋಡ್ರಿ, ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ. ತುಪ್ರಿಕಾಯಿ ಸೂಕ್ಷ್ಮ ಅಂದ್ರೆ ಅಷ್ಟು ಸೂಕ್ಷ್ಮ ನೋಡ್ರಿ. ಒಂದು ಸ್ವಲ್ಪ ಹೆಚ್ಚಾದ್ರಾಗನ ಇಷ್ಟು ಕಪ್ ಆಕೈತಿ ನೋಡ್ರಿ. ಆದ್ರೆ ಬಜ್ಜಿನೂ ಮಾಡ್ಬೋದು ರೀ, ಬೋಂಡಾನು ಮಾಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆಕವು, ಪಲ್ಯನೂ ಮಸ್ತ್ ಆಕೈತಿ. ಅಷ್ಟು ಸೂಕ್ಷ್ಮ ಇರ್ತೈತೆ ರೀ ಇದು. ಈಗ ಹಾಕ್ಯಂತ ನೋಡ್ರಿ. ಇವ ಜಾಸ್ತಿ ಇರ್ಬೇಕು, ತುಪ್ರಿಕಾಯಿ ಜಾಸ್ತಿ ಇರಬೇಕು. ಈಗ ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಕ್ಯಂತ ನೋಡ್ರಿ. ಒಂದು ಸ್ಪೂನು ಉಪ್ಪು ಹಾಕಾಕತ್ತೇನೆ ನೋಡ್ರಿ. ನಾ ಹಸಿಮೆಣ್ಸಿಕಾಯಿ ಹಾಕಿಲ್ರಿ, ಹಿಂಗಾಗಿ ಖಾರ ಪುಡಿ ಹಾಕಾಕತ್ತೇನೆ ನೋಡ್ರಿ, ಅಚ್ಚ ಖಾರ ಪುಡಿ. ನಾನಿಲ್ಲಿ 2 ಸ್ಪೂನು ಖಾರ ಪುಡಿ ಹಾಕೇನ್ರಿ. ಒಂದು ಸ್ವಲ್ಪ ಅಜ್ವಾನ ಕೈಲಿ ತಿಕ್ಕಿ ಹಾಕ್ಯಾನಕತ್ತೇನೆ ರೀ. ಈಗ ಇದನ್ನು ಸಾವನ್ಯಾಗ ಮಿಕ್ಸ್ ಮಾಡ್ಬೇಕ್ರಿ. ಹಿಟ್ಟು ಭಾಳ ಹಾಕ್ಬಾರ್ದು ರೀ ಇದಕ್ಕೆ. ತುಪ್ರಿಕಾಯಿ ಜಾಸ್ತಿ ಇರ್ಬೇಕು, ಅಂದ್ರೆ ಟೇಸ್ಟ್ ಜಾಸ್ತಿ ರುಚಿ ಕೊಡ್ತೈತಿ. ಈಗ ಹಿಟ್ಟು ಹಾಕ್ಯಂತ ನೋಡ್ರಿ. ಹಸಿ ಹಿಟ್ಟು, ಹಸಿ ಕಡ್ಲೆ ಹಿಟ್ಟು ಅಂತಾರಲ್ರಿ, ಬಜ್ಜಿ ಬೋಂಡ ಮಾಡ್ತೇವೆ ಆ ಹಿಟ್ಟು ಇದು. ಈಗ ಮತ್ತೊಂದು ಸ್ವಲ್ಪ ಹಾಕ್ಯಂದ ನೋಡ್ರಿ. 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಯಂತೀನಿ ನೋಡ್ರಿ. ಈಗ ನೋಡ್ರಿ, ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ. ತೀರ ಅಳಕ ಇರಬಾರ್ದು, ತೀರ ಗಟ್ಟಿ ಇರಬಾರ್ದು. ಈಗ ಒಂದು ಸ್ವಲ್ಪ ಸೋಡಾ ಹಾಕ್ಯಂತ ನೋಡ್ರಿ. ಸ್ವಲ್ಪ ಹಾಕ್ಯನ್ರಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಯಬೇಕ್ರಿ. ಮ್ಯಾಲೆ ನೀರು ಹಾಕ್ಯಂದು ಸಾವನ್ಯಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಹಿಟ್ಟು ರೆಡಿ ಆಗೈತಿ. ಇಷ್ಟಿಷ್ಟು ಬಜ್ಜಿ ಬಿಡೋದು ಹೇಗಂತ ನೋಡೋಣ ನೋಡ್ರಿ. ಈಗ ಎಣ್ಣೆ ಕಾದೈತಿ, ಒಂದೊಂದಾಗಿ ಬಿಟ್ಟು ಹೋಗ್ಬೇಕು. ನಾವು ಸಣ್ಣವಾದ್ರೂ ಬಿಟ್ಬಿಡ್ರಿ, ದೊಡ್ಡವಾದ್ರೂ ಬಿಟ್ಬಿಡ್ರಿ. ಮೊಮ್ಮಕ್ಳಿಗೆ ಕೈ ಆಡಬಾರ್ದ್ರಿ, ಒಂದು ಸ್ವಲ್ಪ ಕೆಂಪು ಆಗ್ಬೇಕು. ಕೆಂಪಾಗಿಂದ ಕೈ ಆಡ್ಬೇಕು ನೋಡ್ರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವು. ಈಗ ಈ ಥರ ಕಡ್ಡಿ ತೊಗೊಂಡು ಇದರಲ್ಲಿ ಕೈ ಆಡ್ಕೊಂತಾನೆ.
ಕೈ ಆಗ್ಬಿಟ್ರೆ ಸುತ್ತಲಿ ಬೆಲ್ಲ ಹಾಕ್ತೀನಿ. ನೋಡಿರಿ ಈಗ ಇವು ಕೆಂಪಾಗ ಬೆಂದವು. ಈಗ ಇವ್ನು ತಕ್ಕಂತ ನೋಡಿರಿ, ಇವು ಕೆಂಪಾಗ ಬೇಯಬೇಕು. ನೋಡಿರಿ ಎಷ್ಟು ಮಸ್ತ್ ಬಂದು ಹಿಂಗೆ ಕೆಂಪು ಕಲರ್ ಬೇಯಬೇಕು ರೀ. ಈಗ ಇದೇ ಥರ ಓಸು ಮಾಡ್ಕೊಂಬಂದು ತೋರಿಸ್ತೇನೆ ರೀ. ನೋಡಿರಿ ತುಪ್ಪ ಕಾಯಿ ಬಜ್ಜಿ ರೆಡಿ ಆದವು. ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ ರೀ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾನು ಮಾಡಿದ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.